Good morning, my dear students. Welcome to the today's online class. In the last class, children, we were learning the story A Hero. In that story, Swami's father was taking Swami to sleep alone in the office room. ಹಿಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಹೀರೋ ಪಾಠವನ್ನು ಕಲಿತಾ ಇದ್ವಿ. ಆ ಪಾಠದಲ್ಲಿ ಸ್ವಾಮಿಯ ತಂದೆ ಸ್ವಾಮಿಯನ್ನು ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತಾರೆ. ವಿ ವಿಲ್ ಕಂಟಿನ್ಯೂ ದ ಸ್ಟೋರಿ ದ ಸೀನ್ ಇನ್ ದ ಆಫೀಸ್ ರೂಮ್. ನಾವು ಕಥೆಯನ್ನು ಮುಂದುವರಿಸೋಣ ಮಕ್ಕಳೇ. ಆಫೀಸ್ ರೂಮಲ್ಲಿ children, Swami felt cut off from humanity. Humanity means ಮಾನವೀಯತೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಆ ಮಾನವೀಯತೆಯಿಂದ ಅವನು ದೂರ ಉಳಿತಾನೆ ಅನ್ನೋ ಅರ್ಥದಲ್ಲಿ ಅವನಿಗೆ ಭಾವನೆ ಆಗ್ತಾ ಇದೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಆ ಮಾನವೀಯತೆಯಿಂದ ಆ ಮಾನವೀಯತೆ ಮನುಷ್ಯತ್ವ ನನಗೆ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ ಅಂಥೇಳಿ ಅವನಿಗೆ ಅನ್ನಿಸ್ತಾ ಇದೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಸಿ ಚಿಲ್ಡ್ರನ್, ಸ್ವಾಮಿ ಈಸ್ ಫೀಲಿಂಗ್ ಬೋತ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಹಿ ಈಸ್ ಫೀಲಿಂಗ್ ಪೇಯ್ನ್, ಅವನಿಗೆ ತುಂಬ ನೋವು ಆಗಿದೆ, ಮತ್ತು ಹಿ ಈಸ್ ಫೀಲಿಂಗ್ ಆ್ಯಂಗ್ರಿ, ಸಿಟ್ಟು ಕೂಡ ಅವನಿಗೆ ಬರ್ತಾ ಇದೆ. ಎರಡು ಭಾವಗಳು ಒಮ್ಮೆಲೇ ಬರ್ತಾ ಇದೆ ನೋಡಿ. ನೋವು ಆಗಿದೆ ಮತ್ತು ಹಿ ಈಸ್ ಫೀಲಿಂಗ್ ಆ್ಯಂಗ್ರಿ ಅಬೌಟ್ ಹಿಸ್ ಫಾದರ್. ಅವರ ತಂದೆ ಮೇಲೆ ಅವನಿಗೆ ಸಿಟ್ಟು ಕೂಡ ಬರ್ತಾ ಇದೆ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರುಯಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಸ್ವಾಮಿಗೆ ಇಷ್ಟ ಆಗಲಿಲ್ಲ. ಏನು ಇಷ್ಟ ಆಗಲಿಲ್ಲ? ಸ್ಟ್ರೈನ್ ಆಫ್ ಕ್ರುಯಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಅವರ ತಂದೆಯ ಒಂದು ಸ್ವಭಾವ ಅವನಿಗೆ ಇಷ್ಟ ಆಗಲಿಲ್ಲ. ಅದರಲ್ಲಿ ಅವನು ಅವರ ತಂದೆಯ ಸ್ವಭಾವದಲ್ಲಿ ಏನು ಕಾಣ್ತಾನೆ? ಕ್ರೂರತೆಯನ್ನು ಕಾಣ್ತಾನೆ, ಕ್ರುಯಾಲಿಟಿ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರುಯಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಅವರ ತಂದೆಯ ಸ್ವಭಾವ ಅವನಿಗೆ ಇಷ್ಟ ಆಗಲಿಲ್ಲ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ಸ್ ಸ್ಟೋರಿ. ಸಿ ಸ್ವಾಮಿ he is feeling every feeling. See here, ಅವನಿಗೆ ಎಲ್ಲ ಥರ ಭಾವ ಒಮ್ಮೆಲೇ ಬರ್ತಾ ಇದೆ. he is also feeling angry about the newspaper who printed that news, the story of tiger. ಆ ಹುಲಿಯ ಕಥೆ ಏನು ಬಂದಿತ್ತು ಪೇಪರಲ್ಲಿ, ಅದು ಕೂಡ ಅವನು ದ್ವೇಷಿಸ್ತಾ ಇದ್ದಾನೆ. he hated the newspaper for printing the tiger's story. He wished that the tiger had not spared the boy, who didn't appear to be a boy after all, but a monster. He wished that the tiger had not spared a boy. ಅವನಿಗೆ ಏನನ್ನಿಸ್ತು? ಆ ಹುಲಿ ಏನಿತ್ತಲ್ಲ ಅದು ಆ ಹುಡುಗನ ಬಿಡಲೇಬಾರ್ದಾಗಿತ್ತು, ನುಂಗ್ಬಿಡ್ಬೇಕಾಗಿತ್ತು ಅಂಥೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ನೋಡಿ, ಅವನಿಗೆಲ್ಲ ಥರ ಭಾವನೆಗಳು ಅವನ ಮನಸ್ಸಲ್ಲಿ ಹುಟ್ಟುತ್ತಾ ಇದೆ. ಹಿ ವಿಶ್ ದಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡೆಂಟ್ ಅಪಿಯರ್ ಟು ಬಿ ಎ ಬಾಯ್. ಅವನು ನೋಡಲಿಕ್ಕೆ ಒಬ್ಬ ಸಣ್ಣ ಹುಡುಗ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಿ ವಾಸ್ ನಾಟ್ ಲುಕಿಂಗ್ ಸ್ಮಾಲ್ ಬಾಯ್, ಹಿ ವಾಸ್ ಎ ಮ್ಯಾನ್. ಅವನು ಒಬ್ಬ ದೊಡ್ಡ ವ್ಯಕ್ತಿ, ಅವನು ಸಣ್ಣ ಹುಡುಗ ಅಂತ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆ ಟೈಗರ್ ಏನು ಮಾಡಬೇಕಿತ್ತು? ದ ಟೈಗರ್ ಶುಡ್ ನಾಟ್ ಸ್ಪೇರ್ ದ ಬಾಯ್ ಬಿಕಾಸ್ ಹಿ ವಾಸ್ ನಾಟ್ ಎ ಬಾಯ್, ಹಿ ವಾಸ್ ಎ ಮ್ಯಾನ್. ಹಿ ವಾಸ್ ಲುಕಿಂಗ್ ಲೈಕ್ ಎ ಮ್ಯಾನ್ ಬಟ್ ಅ ಮಾನ್ಸ್ಟರ್. ಮಾನ್ಸ್ಟರ್ ಮೀನ್ಸ್ ಲೈಕ್ ಎ ಡೆವಿಲ್, ಒಬ್ಬ ರಾಕ್ಷಸನ ಥರ ಅವನಿಗೆ ಅಲ್ಲಿ ಕಾಣಿಸ್ತಾ ಇತ್ತು. ನೋಡಿ, ಅವನಿಗೆಲ್ಲ ಥರ ಭಾವನೆ ಒಮ್ಮೆಲೆ ಉಕ್ಕಿ ಬರ್ತಾ ಇದೆ. ಸಿ ದ 11th paragraph children. As the night advanced and the silence in the house deepened, his heart beat faster. ನೋಡಿ, ಆಸ್ ದ ನೈಟ್ ಅಡ್ವಾನ್ಸ್ಡ್ ಅಂದರೆ ಮಧ್ಯರಾತ್ರಿ ಆಗ್ತಾ ಇದೆ. 11-12 ಗಂಟೆ ಆಗ್ತಾ ಇದೆ, 1 ಗಂಟೆ ಆಗ್ತಾ ಇದೆ.
ದ ನೈಟ್ ವಾಸ್ ಅಡ್ವಾನ್ಸ್ಡ್, ಮಧ್ಯರಾತ್ರಿಗೆ ಬಂದು ನಿಂತಿದೆ. The silence in the house deepened. The house is full of silence. ರಾತ್ರಿ ಹೊತ್ತು ಹೇಗಿರುತ್ತೆ, ಎಲ್ಲರೂ ಮಲ್ಕೊಂಡಾಗ ತುಂಬ ಸೈಲೆನ್ಸ್ ಇರುತ್ತಲ್ವಾ. ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಬಿಕಾಸ್ ಆಫ್ ದಟ್ ಸೈಲೆನ್ಸ್ his ಹಾರ್ಟ್ ಬೀಟ್ ಸ್ಟಾರ್ಟೆಡ್ ಫಾಸ್ಟ್ಲಿ. ಅವನ ಹೃದಯದ ಬಡಿತ ಏನಾಯಿತು, ಜೋರಾಗಲಿಕ್ಕೆ ಶುರು ಆಯಿತು. ದಟ್ ಮೀನ್ಸ್ he was very much frightened. ಅವನಿಗೆ ತುಂಬ ಹೆದರಿಕೆ ಆಗಲಿಕ್ಕೆ ಶುರು ಆಯಿತು. ಆ ಒಂದು ಶಾಂತತೆ, ಆ ಒಂದು ಸೈಲೆನ್ಸ್ ಏನಿತ್ತು, ರಾತ್ರಿಯ ನಿಶ್ಶಬ್ದತೆ ಅವನಿಗೆ ಹೆದರಿಕೆ ಹುಟ್ಟಿಸ್ಲಿಕ್ಕೆ ಶುರು ಆಯಿತು. he was very much frightened of that night darkness and afraid of that silence. He remembered all the stories of devils and ghosts he had heard in his life. See, in his life, he was a small boy. Even that time also, in his life, he had heard so many stories by his granny. So, he remembered those stories. It was the stories of ghosts and devils. Means, ಅದು ದೆವ್ವಗಳ ಕತೆ. ಅವನಿಗೇನಾಯಿತು, ಎಲ್ಲ ನೆನಪಾಗಲಿಕ್ಕೆ ಶುರು ಆಯಿತು. ನಾವು ರಾತ್ರಿ ಹೊತ್ತು ಒಬ್ಬರೇ ಇದ್ದಾಗ ಏನಾಗುತ್ತೆ, ಎಲ್ಲ ಕೆಟ್ಟ ಯೋಚನೆಗಳು, ಎಲ್ಲ ದೆವ್ವದ ಕತೆ, ಅದೆಲ್ಲ ನಮಗೆ ನೆನಪಾಗಲಿಕ್ಕೆ ಶುರು ಆಗುತ್ತೆ. ಅದು ಇನ್ನೂ ಹೆದರಿಸುತ್ತೆ ಅಲ್ವಾ ಮಕ್ಕಳೇ. ಸಿ ಲೈಕ್ ದಟ್ ಸ್ವಾಮಿ ಈಸ್ ಆಲ್ಸೋ ಫ್ರೈಟ್ನಿಂಗ್ ಬೈ ರಿಮೆಂಬರಿಂಗ್ ದೋಸ್ ಗೋಸ್ಟ್ಸ್ ಆ್ಯಂಡ್ ಡೆವಿಲ್ಸ್ ಸ್ಟೋರೀಸ್ ಅಟ್ ನೈಟ್. He remembered all the stories of devils and ghosts he had heard in his life. How often his chum Mani had seen the devil in the banyan tree at his street end. See, street end means ದಾರಿಯ ಕೊನೆಯಲ್ಲಿ. ಏನಾಗಿತ್ತು ಅಲ್ಲಿ, there was a banyan tree, ಆಲದ ಮರ, ದೊಡ್ಡ ಆಲದ ಮರ ಇತ್ತು ಅಲ್ಲಿ. ದಾರಿಯ ಕೊನೆಯಲ್ಲಿ, ಕೊನೆ ಭಾಗದಲ್ಲಿ ಒಂದು ಆಲದ ಮರ ಇತ್ತು. ಅಲ್ಲಿ ಏನಾಗಿತ್ತು, ದೇರ್ ವೇರ್ ಡೆವಿಲ್ಸ್ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಚಮ್ಮನಿ, ಚಮ್ ಮೀನ್ಸ್ ಫ್ರೆಂಡ್, ಎ ಗುಡ್ ಫ್ರೆಂಡ್. ಹೌ ಆಫನ್ ಹಿಸ್ ಚಮ್, ಸ್ವಾಮೀಸ್ ಗುಡ್ ಫ್ರೆಂಡ್. ಚಮ್ ಮೀನ್ಸ್ ಗುಡ್ ಫ್ರೆಂಡ್. ಮನಿ, ಬೈ ನೇಮ್ ಮಣಿ. ಮಣಿ ವಾಸ್ ಅ ಗುಡ್ ಫ್ರೆಂಡ್ ಆಫ್ ಸ್ವಾಮಿ. One time Mani saw the devil in the banyan tree at the street end. ಅಲ್ಲಿ ದಾರಿಯ ಕೊನೆಯಲ್ಲಿರ್ತಕ್ಕಂತಹ ಒಂದು ದೆವ್ವನ ನೋಡಿದ್ದೆ ಅಂತ ಮಣಿ ಹೇಳಿರ್ತಾನೆ. ಸ್ವಾಮಿಯ ಫ್ರೆಂಡ್ ಆಗಿರ್ತಕ್ಕಂತಹ, ಸ್ನೇಹಿತ ಆಗಿರ್ತಕ್ಕಂತಹ ಮಣಿ ಏನಿರ್ತಾನೆ, ಆಲದ ಮರದಲ್ಲಿ ನಾನು ದೆವ್ವನ ನೋಡಿದ್ದೆ ಅಂತ ಹೇಳಿ ಅವನು ಅಲ್ಲಿ ಹೇಳಿರ್ತಾನೆ ಸ್ವಾಮಿಗೆ. ದೋಸ್ ಆಲ್ was remembered by Swami at that night. ಅದನ್ನೆಲ್ಲ ಅವನು ಆ ರಾತ್ರಿ ನೆನೆಸ್ಕೊಳ್ತಾ ಇದ್ದಾನೆ. And what about poor Muniswami's father Cheek when he was returning home late one night? See, another incident when Muniswami's father, he was shouted one night when he was returning home. ಮಣಿಸ್ವಾಮಿಯ ತಂದೆ ಮನೆಗೆ ಹಿಂದಿರುಗಬೇಕಾದ್ರೆ ಒಂದು ರಾತ್ರಿ ಏನಾಗುತ್ತೆ, ಅವನು ಏನನ್ನು ನೋಡಿಬಿಟ್ಟು ಜೋರಾಗಿ ಕಿರ್ಚ್ಕೊಳ್ತಾರೆ. ಅದನ್ನು ಕೂಡ ಸ್ವಾಮಿ ಈ ಟೈಮಲ್ಲಿ ನೆನೆಸ್ಕೊಳ್ತಾ ಇದ್ದಾನೆ ನೋಡಿ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್ ಚೀಕ್ ವೆನ್ ಹಿ ವಾಸ್ returning home late one night, then who spat out blood because the devil near the river's edge slapped his cheek when he was returning home late one night. ಅಲ್ಲಿ ಒಂದು ದೆವ್ವ ಏನಾಗಿತ್ತು, ಅವನ ಕೆನ್ನೆಗೆ ಜೋರಾಗಿ ಹೊಡೆದ ಹಾಗೆ ಭಾಸವಾಗಿತ್ತು. ಆವಾಗ ಅವನಲ್ಲಿರೋ ರಕ್ತ ಚೆಲ್ಬಿಟ್ಟು he was shouted like anything. ಅವನು ಜೋರಾಗಿ ಕಿರ್ಚ್ಕೊಳ್ತಾನೆ. ಅದನ್ನು ಕೂಡ ಸ್ವಾಮಿ ಇಲ್ಲಿ ನೆನೆಸ್ಕೊಳ್ತಾ ಇದ್ದಾನೆ ಮಕ್ಕಳೇ.
and so on his thoughts continued. Like this, he remembered so many things of devils and ghosts. He was faint with fear. ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವನಿಗೇನಾಯಿತು, ಎಚ್ಚರ ತಪ್ಪಿ ಬಿದ್ದುಬಿಟ್ಟ. ಫೇಂಟ್ ಮೀನ್ಸ್ ಎಚ್ಚರ ತಪ್ಪಿ ಬೀಳೋದು. ಹಿ ವಾಸ್ ಫೇಂಟ್ ವಿತ್ ಫಿಯರ್, ಹೆದರಿ ಎಚ್ಚರ ತಪ್ಪಿ, ಅನ್ಕಾನ್ಷಿಯಸ್. ಹಿ ಫೆಲ್ಟ್ ಅನ್ಕಾನ್ಷಿಯಸ್. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಅಟ್ ದಟ್ ಟೈಮ್ ವಾಟ್ ಹ್ಯಾಪನ್? ಎ ರೇ ಆಫ್ ಲೈಟ್, ಒಂದು ಬೆಳಕಿನ ಕಿರಣ ಎಲ್ಲಿ ಬಿತ್ತು? ಆ ಒಂದು ಗೋಡೆಯ, ಮನೆಯ ಗೋಡೆಯ ಮೇಲೆ ಬಿತ್ತು. ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ದ ಕ್ಯಾಸ್ಟ್ ಶ್ಯಾಡೋಸ್ ಆನ್ ದ ವಾಲ್. ಅಲ್ಲಿ ಸ್ಟ್ರೀಟ್ ಲೈಟ್ ಏನಿತ್ತಲ್ಲ, ಆ ಸ್ಟ್ರೀಟ್ ಲೈಟಿನ ಒಂದು ಬೆಳಕಿನ ಕಿರಣಗಳು ಆಫೀಸ್ ರೂಮ್ ಗೋಡೆಯ ಮೇಲೆ ಆ ನೆರಳು ಬೀಳುತ್ತೆ. ಶ್ಯಾಡೋ ಮೀನ್ಸ್ ನೆರಳು. A ray of light from the street lamp strayed in and cast shadows on the wall. Through the stillness all kinds of noises reached his ears. The tickling of a clock, the ticking of the clock, rustle of trees, snoring sounds and some vague night insects humming. See, ಆ ಸ್ಟ್ರೀಟ್ ಲೈಟಿಂದ ಒಂದು ಬೆಳಕಿನ ಕಿರಣ ಗೋಡೆ ಮೇಲೆ ಬೀಳ್ತಾ ಇದ್ದಾಗೆ he also heard so many sounds at that silent night. ರಾತ್ರಿ ಹೊತ್ತು ನಿಶ್ಶಬ್ದ ಇತ್ತಲ್ವಾ, ಅವನು ಏನು ಮಾಡ್ದ, ಎಷ್ಟೋ ಶಬ್ದಗಳನ್ನು ಕೇಳಿಸ್ಕೊಳ್ತಾನೆ. ವಾಟ್ ಆಲ್ ಸೌಂಡ್ಸ್? ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಸ್ಟಿಲ್ನೆಸ್ ಮೀನ್ಸ್ ನಿಶ್ಶಬ್ದ. ಆ ರಾತ್ರಿ ಹೊತ್ತು ನಿಶ್ಶಬ್ದ ಇತ್ತಲ್ವಾ, ಆ ನಿಶ್ಶಬ್ದತೆಯಲ್ಲೂ ಕೂಡ ಅವನು ಎಷ್ಟೋ ಶಬ್ದಗಳನ್ನು, ಸೌಂಡ್ಸ್ನ ಅವನು ಕೇಳಿಸ್ಕೊಳ್ತಾನೆ. ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್, ಅವನ ಕಿವಿಗೆ ಕೇಳಿಸುತ್ತೆ. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್. ಸಿ ವಾಟ್ ಆಲ್ ಸೌಂಡ್ಸ್? ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್. ಆ ರಾತ್ರಿ ಹೊತ್ತು ನಿಶ್ಶಬ್ದ ಇದ್ದಾಗ ಗಡಿಯಾರ ಏನು ಮಾಡುತ್ತೆ ಮಕ್ಕಳೇ? ಟಿಕ್ 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 ಅಂತೇಳಿ ಆ ಸೌಂಡ್ ಕೂಡ ಅವನಿಗೆ ಕೇಳಿಸ್ತಾ ಇದೆ. ಟಿಕ್ಕಿಂಗ್ ಆಫ್ ದ ಕ್ಲಾಕ್. ರಸಲ್ ಆಫ್ ಟ್ರೀಸ್. ರಸಲ್ ಆಫ್ ಟ್ರೀಸ್, ಮರಗಳ ಕೊಂಬೆಗಳು ಏನಾಗುತ್ತೆ, ಅಲ್ಲಾಡ್ತಾ ಇರುತ್ತೆ. ಎಲೆಗಳೆಲ್ಲ ಅಲ್ಲಾಡ್ತಾ ಇದ್ದಾಗ ಏನಾಗುತ್ತೆ, ಅಂಥೇಳಿ ಸೌಂಡ್ ನಮಗೆ ಕೇಳಿಸ್ತಾ ಇರುತ್ತೆ. ರಸಲ್ ಆಫ್ ಟ್ರೀಸ್. ಸ್ನೋರಿಂಗ್ ಸೌಂಡ್ಸ್. ಸ್ನೋರಿಂಗ್ ಸೌಂಡ್ಸ್, ಆ ಮರಗಳ ಎಲೆಗಳ ಅಲ್ಲಾಡುವಿಕೆಯ ಶಬ್ದ ಕೇಳಿಸುತ್ತೆ. ಸ್ನೋರಿಂಗ್ ಮೀನ್ಸ್ ಗೊರಕೆ ಹೊಡೆಯೋದು, ಯಾರೋ ಗೊರಕೆ ಹೊಡಿತಾ ಇರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ರಾತ್ರಿ ಹೊತ್ತಲ್ಲಿ ನೋಡಿ ಮಕ್ಕಳೇ, ಎಷ್ಟೋ ಕೀಟಾಣುಗಳು, ಇನ್ಸೆಕ್ಟ್ಸ್ ಏನು ಮಾಡ್ತಾ ಇರುತ್ತೆ, ಗುಯ್ ಗುಯ್ ಅಂತ ಶಬ್ದ ಮಾಡ್ತಾ ಇರುತ್ತೆ. ಎಷ್ಟು ಸೈಲೆಂಟ್ ಇದ್ದಾಗ ಇದೆಲ್ಲ ಶಬ್ದಗಳು ನಮಗೆ ಕೇಳಿಸುತ್ತೆ. ಯು ಆಲ್ ಆಲ್ಸೋ may have felt these sounds at night, isn't it children? Like this, Swami also hearing so many sounds at the silent night. He covered himself so completely that he could hardly breathe. Now what he did, when he heard so many sounds, he felt fear. ಅವನಿಗೆ ಭಯ ಆಯಿತು. ಸೊ ವಾಟ್ he did, he covered the full blanket ಕಂಪ್ಲೀಟ್ಲಿ ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನಿಗೆ ಉಸಿರಾಡೋದಕ್ಕೆ ಕೂಡ ಸರಿಯಾಗಿ ಆಗಲಿಲ್ಲ, ಅಷ್ಟು ಅವನು ತುಂಬ ಹೊಚ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಎವ್ರಿ ಮೂಮೆಂಟ್, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್, ಪ್ರತಿಯೊಂದು ಕ್ಷಣವೂ ಏನಾಗ್ತಾ ಇದೆ ಅವನಿಗೆ, ಹಿ ಫೆಲ್ಟ್ ದಟ್ ದ ಡೆವಿಲ್ ಮೇ ಕಮ್ ಆ್ಯಂಡ್ ಟೇಕ್ ಹಿಮ್ ಅವೇ. ಪ್ರತಿಯೊಂದು ಕ್ಷಣ ಅವನಿಗೆ ಏನಾಗ್ತಾ ಇದೆ ಮಕ್ಕಳೇ, ಯಾವುದೋ ದೆವ್ವ ಬಂದುಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ಬೋದು ಯಾವುದೇ ಕ್ಷಣದಲ್ಲಿ ಅಂತೇಳಿ ಅವನಿಗೆ ಫೀಲ್ ಆಗ್ತಾ ಇದೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾವುದಾದ್ರೂ ದೆವ್ವ ಬರ್ಬೋದು ಅಂತ ಅವನಿಗೆ ಅನ್ನಿಸ್ತಾ ಇದೆ, ಭಯ ಆಗ್ತಾ ಇದೆ. ದೇರ್ ವಾಸ್ ದ ಇನ್ಸ್ಟೆನ್ಸ್ of his old friend in the 4th class who suddenly disappeared and was said to have been carried off by a ghost to Siam or Nepal. See, when he was in 4th class,
when he was in 4th class, what happened? He is remembering one incident in the 4th class. Who his friend, his old friend in the 4th class, what happened to him? He was suddenly disappeared. 4ನೇ ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ ಸ್ವಾಮಿಯ ಫ್ರೆಂಡ್ಗೆ ಏನಾಗಿತ್ತು, ಅವನು ಸಡನ್ಲಿ ಏನಾಗಿರುತ್ತೆ, ಕಾಣದೇ ಇರೋ ಹಾಗಾಗಿರುತ್ತೆ. ಅಂದರೆ ಅವನು ಎಲ್ಲೋ ಮರೆಯಾಗ್ಬಿಟ್ಟಿರ್ತಾನೆ, ಯಾರಿಗೂ ಸಿಕ್ಕಿರೋದೇ ಇಲ್ಲ. ಹೂ ಸಡನ್ಲಿ ಡಿಸಪಿಯರ್ಡ್ ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಅವೇ ಬೈ ಎ ಘೋಸ್ಟ್ ಟು ಸಿಯಾಮ್ ಆರ್ ನೇಪಾಳ್. ಎಲ್ಲರೂ ಏನು ಮಾತಾಡ್ಕೊತಾ ಇದ್ರು, ಅವನನ್ನು ಯಾವುದೋ ದೆವ್ವ ಎತ್ಕೊಂಡು ಹೋಗ್ಬಿಟ್ಟಿದೆ, ನೇಪಾಳ್ ಅಥವಾ ಸಿಯಾಮ್ ಅನ್ನೋ ಪ್ಲೇಸಿಗೆ ಎತ್ಕೊಂಡು ಹೋಗ್ಬಿಟ್ಟಿರಬಹುದು ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ದಿಸ್ ಇನ್ಸಿಡೆಂಟ್ ಆಲ್ಸೋ was remembered by Swami and he get more fear. ಅವನು ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಇನ್ನೂ ಹೆಚ್ಚು ಭಯ ಪಡ್ತಾ ಇದ್ದಾನೆ. He was very much frightened. See the 12th paragraph, children. Swami hurriedly got up and spread his bed under the bench and crouched there. See, when he remembered all those devil's stories, incidents, what he did? He hurriedly got up and spread his bed under the bench and crouched. ನೋಡಿ, ಅವನು ಇದನ್ನೆಲ್ಲ ನೆನಪಿಸ್ಕೊಂಡು ಹೆದರ್ಕೊಳ್ಳೋಕೆ ಶುರು ಮಾಡ್ದ. ತಕ್ಷಣ ಏನು ಮಾಡ್ತಾನೆ? ಹರಿಡ್ಲಿ, ತಕ್ಷಣ ಬೇಗ ಭಯ ಆದಲ್ಲ, ಬೇಗ ಎದ್ಬಿಟ್ಟು ಏನು ಮಾಡ್ತಾನೆ? ಈ ಸ್ಪ್ರೆಡ್ ಈಸ್ ಬೆಡ್ ಅಂಡರ್ ದ ಬೆಂಚ್. ಅವನು ಹಾಸಿಗೆ ತೊಗೊಂಡ್ಬಿಟ್ಟು ಒಂದು ಬೆಂಚ್ ಕೆಳಗೆ ಹಾಸ್ಕೊಳ್ತಾನೆ. ಮಕ್ಕಳೇ, ಹಾಸ್ಕೊಂಡು ಏನು ಮಾಡ್ತಾನೆ? ಹಿ ವಾಸ್ ಕ್ರೌಚ್ಡ್ ದೇರ್. ಕ್ರೌಚ್ಡ್ ಮೀನ್ಸ್ ಮುದುಡ್ಕೊಂಡು ಮಲ್ಕೊಳ್ಳೋದು. ಭಯ ಆಗ್ತಾ ಇರುತ್ತಲ್ಲ, ಮುದುಡ್ಕೊಂಡು ಮಲ್ಕೊಳ್ತಾನೆ. ಲೋಯರ್ ದ ಬಾಡಿ ಕ್ಲೋಸ್ ಟು ದ ಗ್ರೌಂಡ್. ಭೂಮಿಗೆ ಅಂಟ್ಕೊಂಡು ಮುದುಡ್ಕೊಂಡು ಮಲ್ಕೊಳ್ಳೋದು ಕ್ರೌಚ್ಡ್ ಮೀನ್ಸ್. ದೆನ್ ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. ಈಗ ಅಲ್ಲಿ ಬೆಂಚ್ ಕೆಳಗಡೆ ಮುದುಡ್ಕೊಂಡು ಮಲ್ಕೊಂಡಿದ್ದೇನಾಯಿತು? ಇಟ್ ವಾಸ್ ಸೇಫರ್ ಪ್ಲೇಸ್ ಟು ಹಿಮ್. ಅದು ಒಂದು ಸುರಕ್ಷಿತವಾದ ಜಾಗ ಅಂತೇಳಿ ಅವನಿಗೆ ಅನ್ನಿಸ್ತು. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೀಅಶ್ಯೂರಿಂಗ್. ಆ ಪ್ಲೇಸ್ ಏನಾಗಿತ್ತು ಅವನಿಗೆ? ಇಟ್ ವಾಸ್ ವೆರಿ ಸೇಫ್ ಆ್ಯಂಡ್ ಇಟ್ ವಾಸ್ ಮೋರ್ ಕಂಪ್ಯಾಕ್ಟ್. ಕಂಪ್ಯಾಕ್ಟ್ ಮೀನ್ಸ್ ಕಂಫರ್ಟಬಲ್. ತುಂಬ ಅವನಿಗೆ ಅಲ್ಲಿ ಕಂಫರ್ಟಬಲ್ ಫೀಲ್ ಆಯಿತು. ಆ್ಯಂಡ್ ರೀಅಶ್ಯೂರಿಂಗ್ ಮೀನ್ಸ್ ಗೆಟಿಂಗ್ ಸಮ್ ಹೋಪ್. ಅವನಿಗೆ ಒಂದು ಭರವಸೆ ಅಲ್ಲಿ ಮೂಡ್ತು. ನಾನು ಸೇಫ್ ಆಗಿದ್ದೀನಿ ಅನ್ನೋ ಒಂದು ಭರವಸೆ ಮೂಡ್ತು ಅಲ್ಲಿ. ಅವನಿಗೆ ಯಾವುದೇ ಭಯ ಆಗಲಿಲ್ಲ. He shut his eyes tight and encased himself in his blanket. He shut his eyes tightly. See, ಕಣ್ಣನ್ನು ಹೇಗೆ ಮುಚ್ಕೊಂಡಿದ್ದಾನೆ? ತುಂಬ ಟೈಟಾಗಿ ಮುಚ್ಕೊಂಡಿದ್ದಾನೆ. ಯಾವುದು ದೆವ್ವ ಬರಬಾರ್ದು ಅಂಥೇಳಿ ಅವನು ಬಿಗಿಯಾಗಿ ಕಣ್ಣನ್ನು ಮುಚ್ಕೊಂಡಿದ್ದಾನೆ. ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲ್ಯಾಂಕೆಟ್. ಮಕ್ಕಳೇ, ಏನು ಹೇಳ್ತಾರೆ ಇಲ್ಲಿ? ಅವನು ಬ್ಲ್ಯಾಂಕೆಟಿಂದ ತುಂಬ ಉಚ್ಕೊಂಡು ಮಲ್ಕೊಂಡಿದ್ದಾನೆ. ಒನ್ಸ್ ಅಗೈನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಒನ್ಸ್ ಅಗೈನ್ ಹಿಮ್ಸೆಲ್ಫ್ ಅನ್ನೋನ್ಲಿ, ಅನ್ನೋಯಿಂಗ್ಲಿ, ಅವನಿಗೆ ಗೊತ್ತೇ ಆಗಿಲ್ಲ. ಅದು ಹೇಗೆ ನಿದ್ದೆ ಎತ್ಬಿಟ್ಟಿದೆ ಅವನಿಗೆ ಗೊತ್ತೇ ಆಗಿಲ್ಲ. ಯಾವುದೋ ಟೈಮಲ್ಲಿ ಅವನಿಗೆ ಈ ಥರ ಯೋಚನೆ ಅವನಿಗೆ ನಿದ್ದೆ ಎತ್ಬಿಟ್ಟಿದೆ. ಹಿ ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್ ಆ್ಯಂಡ್ ಇನ್ ಸ್ಲೀಪ್ was racked. Racked means make someone suffer mentally. ಮಾನಸಿಕವಾಗಿ ನೋವು ಅನುಭವಿಸೋದು, ಅದಕ್ಕೇನಂತೀವಿ? ರ್ಯಾಕ್ಟ್ ಅಂತೀವಿ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್. ಮಲ್ಕೊಂಡಿರುವಾಗ ಏನಾಗಿರುತ್ತೆ ಮಕ್ಕಳೇ? ನಮ್ಮ ಮನಸ್ಸು ಎಚ್ಚರವಾಗೇ ಇರುತ್ತೆ. ಆ ಮನಸ್ಸು ಏನು ಮಾಡ್ತಾ ಇರುತ್ತೆ? ಏನೇನೋ ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ರ್ಯಾಕ್ಡ್. ಸಫರಿಂಗ್ ಫ್ರಮ್ pain, mental pain. Okay, so in sleep also he got suffering from pain. Now we'll continue the paragraph, children. In sleep was racked with nightmare.
ಮಲ್ಕೊಂಡಿರುವಾಗೂ ಕೂಡ ಅವನಿಗೆ ಸಮಾಧಾನ ಇಲ್ಲ. ಅವನು ಏನೇನೋ ಕೆಟ್ಟ ಯೋಚನೆಗಳನ್ನು ಮಾಡಿ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದಾನೆ. ಯಾಕೆ? ವಿತ್ ನೈಟ್ ಮೇರ್ ಮೀನ್ಸ್ ಕೆಟ್ಟ ಕನಸುಗಳು, ಫ್ರೈಟನಿಂಗ್ ಡ್ರೀಮ್ಸ್, ಕೆಟ್ಟ ಕನಸುಗಳ ಅಂತ ಏನು ಹೇಳ್ತೀವಿ ಅದರ ಮುಖಾಂತರ ಅವನಿಗೆ ಮಾನಸಿಕವಾಗಿ ನೋವಾಗ್ತದೆ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. See, in that dream, frightening dream, in that nightmare, he is observing that a tiger was chasing him. ಆ ಕನಸಲ್ಲಿ ಅವನಿಗೇನು ಬೀಳ್ತಾ ಇದೆ? ಒಂದು ಹುಲಿ. ಆ ನ್ಯೂಸ್ ಪೇಪರಲ್ಲಿ ಓದಿರ್ತಾನಲ್ವಾ, ಕೇಳಿರ್ತಾನಲ್ವಾ, ಅದೇ ಹುಲಿ ಅದೇ ಅವನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದೇ ಅವನಿಗೆ ಕನಸಲ್ಲೂ ಕೂಡ ಬೀಳುತ್ತೆ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಒಂದು ಹುಲಿ ಅವನಿಗೆ ಅಟ್ಟಿಸ್ಕೊಂಡು ಬರ್ತಾ ಇರೋ ಹಾಗೆ ಕನಸು ಬೀಳ್ತಾ ಇದೆ. ಹಿಸ್ ಫೀಲ್ ಸ್ಟಕ್ ಟು ದ ಗ್ರೌಂಡ್. ಅವನು ಆ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅವನು ಓಡ್ತಾ ಇರ್ತಾನಲ್ವಾ, ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನಲ್ಲಿ ಎಡವಿ ಬಿದ್ದು ಬಿಡ್ತಾನೆ. ಹಿ ಡೆಸ್ಪರೇಟ್ಲಿ ಟ್ರೈಡ್ ಟು ಎಸ್ಕೇಪ್ ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಹಿ ಡೆಸ್ಪರೇಟ್ಲಿ ಟ್ರೈಡ್ ಟು ಎಸ್ಕೇಪ್. ಡೆಸ್ಪರೇಟ್ಲಿ ಡೂ ಸಮಥಿಂಗ್ ವಿತ್ ನೋ ಹೋಪ್. ಅಂದರೆ ಅವನಿಗಲ್ಲಿ ಯಾವುದೇ ಒಂದು ಭರವಸೆ ಇರೋದಿಲ್ಲ. ನಾನೆಲ್ಲಿ ಹುಲಿ ಕೈಯಲ್ಲಿ ಸಿಕ್ಕಾಕೊಂಡು ಬಿಡ್ತೀನೋ ಅಂತೇಳಿ ಹೆದರ್ಕೊಂಡು ಅವನು ಹಿ ಈಸ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ದ ಟೈಗರ್. ಓಡ್ತಾ ಇದ್ದಾನೆ ಆ ಹುಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ನೋಡಿ, ನಾವು ಕನಸಲ್ಲ ನಮಗೂ ಫೀಲ್ ಆಗಿರುತ್ತಲ್ವ ಮಕ್ಕಳೇ, ನಾವು ತಪ್ಪಿಸ್ಕೊಳ್ಳೋಕೆ ಓಡ್ತಾ ಇರ್ತೀವಿ, ಆದರೆ ನಮಗಲ್ಲಿ ಓಡಲಿಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಹುಲಿ ಏನಾಗಿದೆ? ಅವನ ಹಿಂದೆನೇ ಬರ್ತಾ ಇದೆ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್ ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ನೋಡಿ, ಕ್ಲಾಸ್ ಮೀನ್ಸ್ ಪಂಜು ಅಂತ ಏನು ಹೇಳ್ತೀವಲ್ಲ, ಆ ಪಂಜು ಏನು ಮಾಡ್ತಾ ಇದೆ? ಹುಲಿಯ ಪಂಜು ನೆಲನ ಫೋರ್ಸಾಗಿ ಪ್ರೆಸ್ ಮಾಡಿಬಿಟ್ಟು ಓಡ್ತಾ ಇದೆ. ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್. ಅದು ನೆಲದಿಂದ ಪ್ರೆಷರ್ ಹಾಕಿ ಓಡ್ತಾ ಇರೋದು ಅವನಿಗೆ ಆ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಥರ್ಡ್. ನೋಡಿ, ಆ ಸ್ಕ್ರ್ಯಾಚಸ್ಸು ಮೇಲೆ ಅವನಿಗೆ ರಿಪೀಟಾಗಿ ಕೇಳಿಸ್ತಾ ಇದೆ. ದೆನ್ ಹಿ ಹರ್ಡ್ ಅ ಲೌಡ್ ಥರ್ಡ್. ಜೋರಾದ ಒಂದು ಶಬ್ದ ಕೇಳಿಸುತ್ತೆ. ಸ್ವಾಮಿ ಟ್ರೈಡ್ ಟು ಓಪನ್ ಹಿಸ್ ಐಸ್ ಬಟ್ ಹಿಸ್ ಐಲಿಡ್ ವುಡ್ ನಾಟ್ ಓಪನ್. ಅವನು ಕಣ್ಣು ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್ ಬಟ್ ಹಿ ಕುಡಂಟ್ ಓಪನ್ ಹಿಸ್ ಐಸ್. ಹಿಸ್ ಐಲಿಡ್ಸ್ ವೇರ್ ಟೈಟ್ಲಿ ಕ್ಲೋಸ್ಡ್. ಅವನಿಗೆ ಕಣ್ಣು ಬಿಡೋದಕ್ಕೆ ಆಗ್ತಾ ಇಲ್ಲ. ವುಡ್ ನಾಟ್ ಓಪನ್. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಯಾವಾಗ ಅವನಿಗೆ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ, ಅಟ್ ದ ಟೈಮ್ ದ ನೈಟ್ ಮೇರ್ ಕಂಟಿನ್ಯೂಡ್. ಆ ಕನಸು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ನೋಡಿ, ಆ ಕನಸು ಏನು ಮಾಡುತ್ತೆ? ಕೆಟ್ಟ ಕನಸು ಅವನಿಗಿನ್ನೂ ಹೆಚ್ಚು ಭಯ ಹುಟ್ಟಿಸೋದಕ್ಕೆ ಕಂಟಿನ್ಯೂ ಮಾಡುತ್ತೆ. ಇಟ್ ಥ್ರೆಟನ್ಡ್ ಮೀನ್ಸ್ ಭಯ ಹುಟ್ಟಿಸೋದು, ಹೆದರಿಕೆ ಹುಟ್ಟಿಸೋದು. ಇಟ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಅವನು ತುಂಬಾ ಹೆದರಿಕೊಂಡು ಬಿಚ್ಚಿ ಬೀಳ್ತಾ ಇದ್ದಾನೆ. I hope you have understood this paragraph, children. Now we will move on to the 13th paragraph. With a desperate effort he opened his eyes. ನೋಡಿ, ತುಂಬ ಪ್ರಯತ್ನ ಪಟ್ಟ ಮೇಲೆ, ಕಂಟಿನ್ಯೂಯಸ್ ಎಫರ್ಟ್. ಡೆಸ್ಪರೇಟ್ ಎಫರ್ಟ್ ಮೀನ್ಸ್ ವಿತ್ ಅ ಕಂಟಿನ್ಯೂಯಸ್ ಎಫರ್ಟ್ he opened his eyes. ನಿರಂತರ ಪ್ರಯತ್ನದಿಂದ ಅವನೇನು ಮಾಡ್ದ? ಕೊನೆಗೆ ಕಣ್ಣನ್ನು ತೆರೀತಾನೆ. he put his hand out to feel his granny's presence at his side as was his habit. ನೋಡಿ, ಅವನಿಗೆ ಎಚ್ಚರ ಆದ ತಕ್ಷಣ ಅವನು ಹೀಗೆ ಪಕ್ಕದಲ್ಲಿ ಕೈ ಆಡಿಸ್ತಾನೆ. ಮಕ್ಕಳೇ, ಕೈ ಆಡಿಸಿದಾಗ ಏನಾಗುತ್ತೆ? ಪಕ್ಕನೇ ಮಲ್ಕೊಂಡಿದ್ದೀನಿ ಅಂತೇಳಿ ಅವನಿಗೆ ಅನ್ನಿಸ್ಬಿಟ್ಟು ಪಕ್ಕದಲ್ಲಿ ಅವ್ರ ಅಜ್ಜಿನ ಅವನು ಹುಡುಕ್ತಾನೆ ಕೈ ಹಾಕ್ಬಿಟ್ಟು. ಅವನಿಗೆ ಎಲ್ಲಿದ್ದೀನಿ ಅಂತ ಕೂಡ ಗೊತ್ತಿಲ್ಲ. he put his hand out to feel his granny's presence at his beside as was his habit. It was his habit to sleep nearby his granny. So he is searching for his granny by putting his hands. ಅವನು ಕೈ ಹಾಕ್ಬಿಟ್ಟು ಅವರ ಅಜ್ಜಿನ ಹುಡುಕ್ತಾ ಇದ್ದಾನೆ.
but he only touched the wooden leg of the bench. But while searching, he couldn't get his granny, but he find only the wooden legs of the bench. ಆ ಮರದ ಬೆಂಚಿನ ಕಾಲುಗಳು ಮಾತ್ರ ಅವನಿಗೆ ಸಿಕ್ತು. And his lonely state came back to him. His lonely state, ನೋಡಿ ಅವನು ಏಕಾಂತವಾಗಿದ್ದಾನೆ ಅನ್ನೋದು ಅವನಿಗೆ ಅರಿವಾಯಿತು. ಒಬ್ಬನೇ ಇದ್ದಾನೆ ಅಂತೇಳಿ ಅವನಿಗೆ ಗೊತ್ತಾಯಿತು. ಆ್ಯಂಡ್ his lonely state came back to him. He sweated with fright. Sweated means ಬೆವರೋದು, ಭಯದಿಂದ ಬೆವರ್ತೀವಲ್ಲ ಅದು. He sweated with fright. And now what was this rustling? ನೋಡಿ ಈಗ ಈ ಭಯದಿಂದ ಏನಾಗುತ್ತೆ ನೋಡೋಣ. He moved to the edge of the bench and stared into the darkness. He moved, ನೋಡಿ ಅತಿಯಾದ ಭಯದಿಂದ ಅವನು ಬೆವರ್ತಾ ಇದ್ದಾನೆ. ಆಗ ಏನು ಮಾಡ್ತಾನೆ, ಆ ಬೆಂಚ್ ಕೊನೆಗೆ, ಆ ಬೆಂಚಿನ ತುದಿಗೆ ಅವನು ಜರುಕೊಂಡ್ಬಿಟ್ಟು ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್, ಆ ಕತ್ತಲನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಸ್ಟೇರ್ಡ್ ಮೀನ್ಸ್ ದಿಟ್ಟಿಸಿ ನೋಡೋದು, ಕತ್ತಲೆಯನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಯಾವಾಗ ಬೆಳಕರಿಯುತ್ತೆ, ಯಾವಾಗ ಈ ಕತ್ತಲೆ ಮುಗಿಯುತ್ತೆ ಅಂಥೇಳಿ ನೋಡ್ತಾ ಇದ್ದಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ನೋಡಿ ಆ ಕತ್ತಲೆಯಲ್ಲಿ ಏನು ಕಾಣಿಸ್ತು. ವೆನ್ ಹಿ ವಾಸ್ ಸ್ಟೇರಿಂಗ್ ಅಟ್ ದ ಡಾರ್ಕ್ನೆಸ್, ಹಿ ಸಾ ದಟ್ ಸಮ್ವನ್ ಈಸ್ ಮೂವಿಂಗ್ ಡೌನ್. ಯಾರೋ ಅಲ್ಲಿ ಕೆಳಗಡೆ ಬರ್ತಾ ಇರೋ ಹಾಗೆ, ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಏನೋ ಅಲ್ಲಿ ಬರ್ತಾ ಇರೋ ಹಾಗೆ ಅವನಿಗೆ ಕಾಣಿಸುತ್ತೆ. ಹಿ ಲೇ ಗೇಜಿಂಗ್ ಅಟ್ ಇಟ್ ಇನ್ ಹಾರರ್. ನೋಡಿ ಗೇಜಿಂಗ್ ಮೀನ್ಸ್ ಸೀಯಿಂಗ್ ಅಟ್ ಒನ್ಸ್, ದಿಟ್ಟಿಸಿ ನೋಡೋದು, ಒಂದು ಕಣ್ಣು ಪಿಟ್ಟಿಸದೆ ಕೂಡ ಅವನು ಅಲ್ಲಿ ನೋಡ್ತಾ ಇದ್ದಾನೆ. ಹಿ ಲೇ ಗೇಜಿಂಗ್ ಅಟ್ ಇಟ್ ಇನ್ ಹಾರರ್. ಹಾರರ್ ಮೀನ್ಸ್ ಯಾವುದೋ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆಯೇನೋ ಅನ್ನೋ ಹಾಗೆ ಹೆದರ್ಕೊಂಡು ಅವನಲ್ಲಿ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್. ಓ ನನ್ನ ಕತೆ ಮುಗೀತು, ನನ್ನ ಕೊನೆ ಆಯಿತು. ಹಿಸ್ ಎಂಡ್ ಹ್ಯಾಡ್ ಕಮ್. ಹಿ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟೇರ್ ಹಿಮ್. ಅವನಿಗೇನಂತ ಭಾಸವಾಗ್ತಾ ಇದೆ, ನನ್ನ ಕತೆ ಮುಗೀತು. ಹಿ ಈಸ್ ರಿಯಲೈಸಿಂಗ್ ದಟ್, ಅವನಿಗೇನಂತ ಅನ್ನಿಸ್ತಾ ಇದೆ, ಸಮಥಿಂಗ್ ಡೆವಿಲ್ ಹ್ಯಾಸ್ ಕಮ್ ಟು ಟೇಕ್ ಮೀ ಅವೇ ಆ್ಯಂಡ್ ಇಟ್ ವಿಲ್ ಟೇರ್ ಮೀ ಅಂತೇಳಿ ಅನ್ನಿಸ್ತಾ ಇದೆ. ನೋಡಿ ಯಾವುದೋ ದೆವ್ವ ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಏನು ಮಾಡ್ಬೋದು, ಅದು ನನ್ನನ್ನು ಎಳೆದ್ಬಿಟ್ಟು ನನ್ನನ್ನು ಹರಿದು ಬಿಸಾಕ್ಬಿಡುತ್ತೆ ಅಂಥೇಳಿ ಅವನಿಗೆ ಭಯ ಆಗ್ತಾ ಇದೆ. ಆ್ಯಂಡ್ ಸೋ ವೈ ಶುಡ್ ಹಿ ವೇಟ್. ಆ ಥರ ಭಯ ಆಗ್ತಾ ಇರೋದ್ರಿಂದ ಆಯಿತು, ನಾನಿವಾಗ ಯಾರಿಗೋಸ್ಕರ ಕಾಯಬೇಕು ಅಂಥೇಳಿ ಅವನಿಗೆ ಅನ್ನಿಸ್ತಾ ಇದೆ. ಸೊ ವೈ ಶುಡ್ ಹಿ ವೇಟ್, ಏನಕ್ಕೆ ಕಾಯಬೇಕು ಅವನು, ಏನು ಮಾಡ್ತಾನೆ ನೋಡಿ. ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಆ್ಯಸ್ ಇಟ್ ಕೇಮ್ ನಿಯರರ್, ಆ್ಯಸ್ ದ ಶ್ಯಾಡೋ ಕೇಮ್ ನಿಯರರ್, ಅದೇನು ಬರ್ತಾ ಇತ್ತಲ್ಲ ಅದು ಹತ್ತಿರ ಬಂದ ಹಾಗೆ ಏನು ಮಾಡ್ತಾನೆ, ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಅವನು ಆ ಬೆಂಚಿನಿಂದ ಮೆಲ್ಲಕ್ಕೆ ತೆವಳುಕೊಂಡು, ಕ್ರಾಲ್ಡ್ ಮೀನ್ಸ್ ಮೂವಿಂಗ್ ಲೈಕ್ ಎ ಸ್ನೇಕ್, ಕ್ರಾಲಿಂಗ್, ತೆವಳುಕೊಂಡು ಆ ಬೆಂಚಿಂದ ಮೆಲ್ಲಕ್ಕೆ ಹೊರಗಡೆ ಬರ್ತಾನೆ. ಆ್ಯಂಡ್ ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್. ಆಲ್ ಹಿಸ್ ಮೈಟ್ ಮೀನ್ಸ್ ವಿತ್ ಆಲ್ ಹಿಸ್ ಸ್ಟ್ರೆಂತ್. ಅವನೆಲ್ಲ ಶಕ್ತಿ ಉಪಯೋಗಿಸ್ಬಿಟ್ಟು ಏನು ಮಾಡ್ತಾನೆ, ಆ ದೆವ್ವನ ಹಿಡ್ಕೊಂಡು ಬಿಡ್ತಾನೆ. ಹಗ್ಡ್, ಗಟ್ಟಿಯಾಗಿ ಇಟ್ಕೊಳ್ಳೋದು. ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ and used his teeth on it like a mortal weapon. Mortal weapon means deadly weapon. ಅವನ ಹಲ್ಲನ್ನು ಏನು ಮಾಡ್ತಾನೆ, ಅವನು ಡೆಡ್ಲಿ ವೆಪನ್ ಆಗಿ ಅವನು ಯೂಸ್ ಮಾಡ್ತಾನೆ, ಒಂದು ಆಯುಧವಾಗಿ ಯೂಸ್ ಮಾಡ್ತಾನೆ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ಅವನ ಹಲ್ಲನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸ್ಬಿಟ್ಟು ಜೋರಾಗಿ ಕಚ್ಚಿಬಿಡ್ತಾನೆ. ಹಿ ಯೂಸ್ಡ್ ಹಿಸ್ ಟೀತ್ ಆಸ್ ಎ ಡೆಡ್ಲಿ ವೆಪನ್ to save himself. Okay children, I hope you have all understood these paragraphs. We will continue the story in the next class children. Thank you.